ಜೀವನದೊಳಗೆ ನಮ್ಮೆಲ್ಲರಿಗೂ ಯಾರು ಬೇಕು ಅಂತ ಕೇಳಿದ್ರೆ ಗುರು ಬೇಕು. ಗುರು ಬೇಕವ್ವ ತಂಗಿ ಗುರು ಬೇಕ ಅಂತ ಹಾಡ್ಕೋತ ಬಂದಿದ್ದಾರೆ ಈ ಶರಣರು ಸಂತರು. ಆ ಸದ್ಗುರುನಾಥ ಪರಮಾತ್ಮನ ಸ್ವರೂಪಿಯಾಗಿದ್ದಾನ. ಪರಮಾತ್ಮನಿಗೂ ಗುರುವಿಗೂ ಭೇದವನ್ನು ನಾವು ಎನಿಸಬಾರ್ದು. ಪರಮಾತ್ಮನನ್ನು ನಾವು ನಮ್ಮ ದೃಷ್ಟಿಯಲ್ಲಿ ನೋಡೋಕ್ಕಾಗೋದಿಲ್ಲ. ಅದೇ ಪರಮಾತ್ಮನ ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ ಗುರು ರೂಪದಿಂದ ಅವತಾರ ಗೈದಿನಾಗಿ ನಂಬೆಲು ಮನುಜ ಗುರು. ಪರಮಾತ್ಮ ಹೇಗದರಂದ್ರೆ ನಿರಾಕಾರ, ನಿರವಯವ, ನಿರ್ಗುಣ. ಪರಮಾತ್ಮಗೆ ಅವಯವಗಳಿಲ್ಲ. ನಿರ್ಗುಣ ಪರಮಾತ್ಮ, ಮಾತು ಮನಗಳಿಂದ ಹತ್ತತ್ತ ಮೀರಿದ ಪರಮಾತ್ಮ. ಸಾಮಾನ್ಯವಾಗಿ ನಮ್ಮ ಚಕ್ಷುವಿಗೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಂಥೇಳಿ ಆ ಪರಮಾತ್ಮನ ಗುರುವಿನ ರೂಪದೊಳಗೆ, ಅರ್ಥಾತ್ ನಮ್ಮಂಗ ಕೈಯ ಕಾಲ ಕಣ್ಣ ಮಾಡಿಕೊಂಡು ಮನುಷ್ಯ ರೂಪದಿಂದ ಆ ಪರಮಾತ್ಮ ಗುರು ರೂಪದಿಂದ ಬಂದಿದ್ದಾನೆ. ಅವಾಗ ನಾವು ಗುರುವೆಂದು ಶರಣಾಗತ ಆಗಿದ್ರೆ ನಮ್ಮ ಬದುಕು ಬಂಗಾರ ಆಗ್ತದೆ ಅನ್ನೋದನ್ನು ನೀವು ಕೇಳ್ತಾ ಬನ್ನಿ. ಅಂಥ ಗುರುವಿನ ಒಲಿಮೆ ನಮಗಾಗಬೇಕಾಗಿತ್ತು. ಅಂಥ ಪರಮಾತ್ಮನ ಒಲಿಮೆ ನಮಗಾಗಬೇಕಾಗಿತ್ತಂದ್ರೆ ಹಾಗೆ ಆಗ್ತದೆ ಏನೋ ಅಂತ ಕೇಳಿದ್ರೆ ಎಲ್ಲರಿಗೂ ಎಲ್ಲ ಗುರುವಿನ ಒಲಿಮೆ ಆಗೋದಿಲ್ಲ. ನಮಗ್ಯಾಕೆ ಆಶೀರ್ವಾದ ಮಾಡಲಿಲ್ಲ ಗುರು, ಪರಮಾತ್ಮ ನಮಗ್ಯಾಕೆ ಕೃಪೆಯನ್ನು ಮಾಡಿಲ್ಲ ಅಂತ ಹೇಳಿದರೆ ಅದು ನಮ್ಮ ತಪ್ಪ, ಪರಮಾತ್ಮನ ತಪ್ಪಲ್ಲ. ಪರಮಾತ್ಮ ಯಾವುದರ ಪ್ರಿಯ ಅದಾನ ಅಂತ ಕೇಳಿದರೆ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮದಿ. ನೀ ಭಾಳ ಚಂದ ಹಾಡ್ತಿ ಅಂದ್ರೆ ನಿನಗೆ ಪರಮಾತ್ಮ ಒಲಿಯೋದಿಲ್ಲ. ಬಹಳ ಚಂದ ಓದುತ್ತಿ ಅಂದ್ರೆ ಪರಮಾತ್ಮ ಒಲಿಯೋದಿಲ್ಲ. ಬಹಳ ವೇದಗಳನ್ನು ಕಲಿತಾನೆ ಅಂದ್ರೆ ಪರಮಾತ್ಮ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ. ದೇವರನ್ನು ಒಲಿಸಬೇಕಾಗಿತ್ತು ಅಂದ್ರೆ ನಾವು ಯಾವರ ವೇಷ ಭೂಷಣದಿಂದ ಪರಮಾತ್ಮನ ಒಲಿಸ್ತು. ಭಾಳ ಯುವತಿ ಹಚ್ಕೊಂಡ್ರೆ ಪರಮಾತ್ಮ ಒಲಿತಾನಂತಲ್ಲ, ಬಹಳ ರುದ್ರಾಕ್ಷಿ ಕೊಳ್ಳಾಗ ಹಾಕೊಂಡ್ರೆ ಪರಮಾತ್ಮ ಒಲಿತಾನಂತಲ್ಲ. ಅದಕ್ಕೆ ಹೇಳಿದರು ಬಸವನವರು, ವೇಷ ಡಂಬಕರ ಮೆಚ್ಚ ನಮ್ಮ ಕೂಡಲ ಸಂಗಮ. ನೀನು ನಾಟಕಿಯಾಗಿ ಏನಾರೇ ಮಾಡ್ತಾನಂದ್ರೆ ಭಗವಂತ ಒಲಿತಾನೇನಂದ್ರೆ ಅವನು ವಿಭೂತಿ ಹಚ್ಕೋಬಾರ್ದಂತಲ್ಲ, ರುದ್ರಾಕ್ಷಿ ಹಾಕೋಬಾರ್ದಂತಲ್ಲ. ಹಾಕುವ ರುದ್ರಾಕ್ಷಿ ಅನಸು ಎಲ್ಲ ಮಾಡಿ ಎಲ್ಲ ಕರೆ ನಿನ್ನ ಒಳಗೆ ಭಕ್ತಿ ಇಲ್ಲದೆ ಇದ್ರೆ ಭಗವಂತ ಒಲಿಯೋದಿಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎದಕ್ಕೆ ಒಲಿತಾನ್ರಿ ಪರಮಾತ್ಮ? ನಮ್ಮಲ್ಲಿ ಭಕ್ತಿ ಬೇಕಾಗ್ತದ. ಭಕ್ತಿ ಪ್ರಿಯ ಅದನ ಪರಮಾತ್ಮ. ನೀವು ಭಾಳ ಪೂಜೆ ಮಾಡ್ತೀಪ, ಮಂದಿ ನೋಡ್ಲಿ ಅಂತ ಪೂಜೆ ಮಾಡ್ತೀವಿ, ದೇವ್ರು ಒಲಿತಾನೆ ನೀನು ನನಗೆ. ಮಂದಿ ಸಲುವಾಗಿ ಪೂಜೆ ಮಾಡಬೇಡ, ಮಂದಿ ನೋಡ್ಲಿ ಅಂತ ಜಪ ಮಾಡಬೇಡ, ಮಂದಿ ನೋಡ್ಲಿ ಅಂತ ವಿಭೂತಿ ಹಚ್ಕೋಬೇಡ, ಮಂದಿ ನೋಡ್ಲಿ ಅಂತ ಲಿಂಗ ಪೂಜೆ ಮಾಡ್ಕೋಬೇಡ. ಭಗವಂತ ನೋಡಬೇಕಾಗ್ತದ, ಭಗವಂತ ಮೆಚ್ಚಬೇಕಾಗ್ತದ, ಭಗವಂತನ ಕಡೆ ಲಕ್ಷ್ಯ ಕೊಡಬೇಕಾಗ್ತದೆ. ಭಗವಂತ ನಿನ್ನ ಏನು ನೋಡ್ತಾನಂದ ನಿನ್ನ ವೇಷಭೂಷಣ, ನೀ ಚಂದದದಿ, ನೀ ಏನಾರೇ ಹಚ್ಕೊಂಡದಿ, ನಾಮ ಇದಕ್ಕೆ ಪರಮಾತ್ಮ ಅಲ್ಲ. ಭಕ್ತಿ ಐತಿಲ್ಲೋ ಭಕ್ತಿ ಪ್ರಿಯ. ಭಕ್ತಿ ನೋಡ್ತಾನ ಭಗವಂತ, ಭಕ್ತಿಗೆ ಭಗವಂತ ಒಲಿತಾನ ಹೊರತಾಗಿ ಜಗತ್ತಿನೊಳಗೆ ಯಾವುದಕ್ಕೂ ಈ ನಾವು ಮಾಡುವಂಥ ನಾಟಕಗಳಿಗೆ ಪರಮಾತ್ಮ ಒಲಿಯೋದಿಲ್ಲ. ಬಿಡು ಬಾಹ್ಯದೊಳು ಡಂಭವ, ಮಾನಸದೊಳು ಎಡಬಿಡದಿರು ಚಂಭವ. ನಾಟಕ ಡಾಂಬಿಕ ಭಕ್ತಿಗೆ ಪರಮಾತ್ಮ ಒಲಿಯೋದಿಲ್ಲ. ಜನರು ಮೆಚ್ಚಲಂತ ಹೇಳಿ ನೀ ಪೂಜೆ ಮಾಡಬೇಡಪ್ಪ. ಇದನ್ನು ತಿಳ್ಕೋರಿ. ದೇವರು ಒಲಿಬೇಕು, ಗುರು ಒಲಿಬೇಕಂದ್ರೆ ಜನರು ಮೆಚ್ಚಲಂತ, ಜನರು ಮೆಚ್ಚುತ್ತಾ ನಿನ್ನ ಕೈಲಾಸ ಕೊಯ್ಯುವರೆ. ಜನರು ಚಲೋ ಅಂದ್ರೆ ನಿನ್ನ ಕೈಲಾಸ ಕೊಯ್ತಾರೇನು? ಇಲ್ಲ. ಮನಮೆಚ್ಚಿ ನಡಿಯುವುದೇ ಚಂದ. ನಿನ್ನ ಮನಸ್ಸು ಸಾಕ್ಷಿ ಅದ. ನಿನ್ನ ಮನಸ್ಸು ಸಾಕ್ಷಿ ಇರಬೇಕು, ಭಗವಂತ ಸಾಕ್ಷಿಯಾಗಿರಬೇಕು. ಆ ರೀತಿ ನಡೆದರೆ ಒಮ್ಮೆ ಮೀರಾಬಾಯಿ ಭಜನೆ ಏನು ಮಾಡ್ತಾ ಇದ್ಲು. ಭಜನಾದೊಳಗೆ ಮೀರಾ ಭಜನ ಅಂತ ಪರಿಚುತ್ತದಾವು. ಭಗವಂತ ಪಾಂಡುರಂಗ ವಿಠಲ ಶ್ರೀಕೃಷ್ಣ ಒಲಿಲಿ ಅಂತ ಹೇಳಿ ಅವನ ಭಕ್ತಿಗಾಗಿ, ಅವನ ಮೇಲಿನ ಪ್ರೀತಿಗಾಗಿ ಆ ತಾಯಿ ಭಜನೆ ಏನು ಮಾಡ್ತಿದ್ದು. ನಮ್ಮ ತಾಯಿಗಳು ಹೆಂಗೆ ಭಜನಕ್ಕೆ ಬಂದಾರಲ್ಲ ಹಾಗೆಲ್ಲ ಕುಂತು ಕೃಷ್ಣನ ಗುಡಿ ಒಳಗೆ ಭಜನೆ ಮಾಡಾಕತ್ತಿದ್ರು. ಬಹಳ ಚಂದ ಕೇಳ್ರಿ. ಕೇಳನು ಹರಿ ತಾಳನು, ಪುರಂದಾಸರು ಪದ ಬರ್ದಾರ.
ಕೇಳನು ಹರಿತಾಡನು. ಏನಂತ ಕೇಳಿದ್ರೆ ನೀ ಬಹಳ ಚಂದ ಹಾಡ್ತಿ ಅಂದ್ರೂ ಅವ್ರಂತಾರ ಪ್ರೇಮವಿಲ್ಲದ ರಾಗ, ಪ್ರೇಮವಿಲ್ಲದ ಪದ, ಪ್ರೇಮವಿಲ್ಲದ ನಿನ್ನ ಸಂಗೀತ ಕೇಳನು ಹರಿತಾಳನು. ಅವು ಭಾಳ ಭಜನಾ ಮಾಡಾಕೈತಿ ಅಂದ್ರೆ ಆ ಭಜನೆ ಒಳಗೆ ಭಕ್ತಿನ ಇರ್ಲಿಕ್ಕೇ ಭಜನಾ ಮಾಡಿ ಏನು ಮಾಡವಪ್ಪ. ಕುಣುಕಡೆ ತಾಳ ಬಾರಿಸ್ತಿ, ಆದ್ರೆ ನಿನ್ನ ಒಳಗೆ ಹೃದಯದೊಳಗೆ ಭಕ್ತಿ ಇಲ್ಲ. ಪ್ರೇಮವಿಲ್ಲದ ರಾಗ ಕೇಳನು ಹರಿತಾಳನು. ಆ ಮೇರಾ ತಾಯಿ ಭಜನೆ ಮಾಡ್ತಾಳೆ, ನೀವೆಲ್ಲರೂ ಕುಂತವರು ಭಜನೆ ಆಗ್ತಾ. ಆ ತಾಯಿ ಕೂಡ ಭಜನೆ ಮಾಡುವ ಹೊತ್ನಾಗ ಆಕೆ ಸ್ವಲ್ಪ ರಾಗ ತೆಪ್ಪಿದಳು, ಭಾಳ ಚಂದ ರಾಗ ತೆಪ್ಪಿದ್ಲಾಕೆ. ಹಾಡುವ ಹೊತ್ನಾಗ ಸಹಜವಾಗಿ ರಾಗ ತಪ್ಪುದನ. ಹಂಗೆ ರಾಗ ತೆಪ್ಪಿದಾಗ ಒಬ್ಬ ಎದ್ದು ಏನು ಮಾಡ್ದ ಅಂತ ಕೇಳಿದ್ರೆ ಆಕೆಗೆ ಹೇಳೋ ಧೈರ್ಯ ಆಗಲಿಲ್ಲಲ್ಲ, ಆಕೆಗೆ ಹೇಳುವಂಥ ಧೈರ್ಯ ಆಗಲಿಲ್ಲ. ಇಲ್ಲಿ ನೀನು ರಾಗ ತೆಪ್ಪಿದೆ ಅಂತ ಹೇಳೋ ಧೈರ್ಯ ಆಕೆಗೆ ಹೇಳಕ್ಕೆ ಮೀರಾಬಾಯಿಗೆ ಹೇಳಕ್ಕೆ ಆಗಲಿಲ್ಲ. ಅವೇನು ಮಾಡಿದ, ಒಂದು ಬೋರ್ಡ್ ಇತ್ತಲ್ಲ, ಆ ಬೋರ್ಡ್ ಮೇಲೆ ರಾಗಬದ್ಧವಾಗಿ ಹಾಡಬೇಕು ಅಂತ ಬರದ. ರಾಗಬದ್ಧವಾಗಿ ಹಾಡಬೇಕು ಅಂತ ಬರದ. ಅದು ನೋಡಿದ್ಲಕ್ಕೆ ಬಹಳ ಶನಾಳಲ್ಲ ಮೀರಾಬಾಯಿ ಭಕ್ತಿ. ಆಕೆ ಏನು ಮಾಡಿದ್ದು ಅಂತ ಕೇಳಿದ್ರೆ ರಾಗಬದ್ಧವಾಗಿ ಹಾಡಬೇಕು ಅಂತ ಅಂದ್ರೆ ರಾಗಬದ್ಧವಾಗಿ ಹಾಡಿದ್ರೆ ಪರಮಾತ್ಮ ಒಲಿತಾನಂತ ಅವ ಆಕೆಗೆ ತಿಳಿಸ್ಕೊಡ್ಬೇಕಂತೇಳಿ ನೀನು ರಾಗ ತೆಪ್ಪಿದಿ, ರಾಗಬದ್ಧವಾಗಿ ಹಾಡಬೇಕು ಅಂತ ಹೇಳಿದಾಗ ಮೇರಾ ಅಂದ್ಲಂತ ಮೀರಾಬಾಯಿ ತಾಕತ್ತು ಎಂಥದ್ದು. ಆಕೆ ಅಂತಾಳ ರಾಗಬದ್ಧವಾಗಿ ಹಾಡಿದರೆ ಜನ ಮೆಚ್ಚುತ್ತಾರ, ಅನುರಾಗಬದ್ಧ ಹಾಗೆ ಹಾಡಿದರೆ ಪರಮಾತ್ಮ ಮೆಚ್ಚುತ್ತಾನ. ಅದಕ್ಕಾಗಿ ನಾನು ಅನುರಾಗಬದ್ಧ, ಅನುರಾಗ ಅಂದರೆ ಪ್ರೇಮದಿಂದ ಹಾಡ್ತೀನಿ. ರಾಗಬದ್ಧ ಹಾಡಿದರೆ ಭಾರಿ ಹಾಡ್ಯಾಳ ಅಂಥೇಳಿ ಜನ ಮೆಚ್ಚಿ ತಾಳೆ ಹಾಕ್ತಾರೆ. ಆದರೆ ಪರಮಾತ್ಮ ರಾಗ ತಾಳ ನೋಡೋದಿಲ್ಲ, ತಾಳವಿಲ್ಲದ, ತಾಳ ಮೇಳಗಳಿಲ್ಲದ, ಅದು ಏನಾರ ಇರುವಲ್ಲಕ್ಕೆ ನಿನ್ನಂತಲ್ಲಿ ಪ್ರೇಮ ಅನುರಾಗ ಭಕ್ತಿ ಇಲ್ದಿದ್ರ ಅದಕ್ಕೆ ಬರೋದ. ಆಕೆ ಹಾಡಿದ್ಲಂತ ಆಕೆ ಅಂತಾಳ ರಾಗಬದ್ಧ ಹಾಗೆ ಹಾಡಿದರೆ ಜನ ಮೆಚ್ಚುತ್ತಾರ, ಅನುರಾಗಬದ್ಧವಾಗಿ ಹಾಡಿದರೆ ಜನಾರ್ದನ ಕೃಷ್ಣ ಮೆಚ್ಚುತ್ತಾನ. ಅದಕ್ಕೆ ರಾಗ ಬಗ್ಗೆ ಹಾಡೋದು ಬೇಕಾಗಿಲ್ಲ, ಪ್ರೀತಿಯಿಂದ ಹಾಡ್ತೀನು ಅಂದ್ಲಂತ. ಅದಕ್ಕಾಗಿ ಪರಮಾತ್ಮ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ. ಅವನಿನ ದೊಡ್ಡ ಸ್ಥಾನಕ್ಕೆ ಬೇಕಾಗಿಲ್ಲ, ನಿನ್ನ ಭಾಳ ಪತ್ರಿ ಪುಷ್ಪನ ಬೇಕು, ಅಭಿಷೇಕ ಮಾಡಬಾರ್ದಂತಲ್ಲ, ನೇಮಗಳನ್ನು ಮಾಡಲೇಬೇಕು. ಆ ನೇಮದೊಳಗೆ ಏನಿರಬೇಕು ಅಂದ್ರೆ ಪ್ರೀತಿ ಇರಬೇಕು, ಪ್ರೇಮ ಇರಬೇಕು. ಪ್ರೇಮ ಭಕ್ತಿ ಅಂದರೆ ಭಕ್ತಿ ಇರಬೇಕು. ಎದು ಪ್ರಿಯರಿ ಪರಮಾತ್ಮ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ. 26 ವರ್ಷ ಆಯ್ತು ನೀವು ಕೇಳಾಕೈತಿ. ಯಾವ ಸ್ವಾಮಿ ಬಂದರು ಇದನ್ನು ಹೇಳತ್ತಾರೆ ಏನಂತ, ನಿಮ್ಮ ಹೃದಯದೊಳಗೆ ಭಕ್ತಿ ಇರಬೇಕು ಅತ್ತಾರಿಲ್ಲ. ಯಾವ ಊರಾಗ ಪುರಾಣ ಕೇಳಿದ್ರು ಇದನ್ನ ಹೇಳ್ತಾರೆ, ಎಲ್ಲರೂ ಇದನ್ನ ಹೇಳ್ಬೇಕಲ್ಲ. ನೀವು ದೇವ್ರ ಮೇಲೆ ಭಕ್ತಿ ಇಡ್ರಿ, ನೀವು ಗುರುಗಳ ಮೇಲೆ ಭಕ್ತಿ ಇಡ್ರಿ, ನೀವು ತಂದೆ ತಾಯಿಗಳ ಮೇಲೆ ಭಕ್ತಿ ಇಡ್ರಿ, ಭಕ್ತಿ ಮಾಡಿರಿ ಅತ್ತಾರಿಲ್ರಿ. ಎಲ್ಲಿ ಬೇಕಾದವ್ರು ಹೋಗ್ರಿ, ಯಾವ ಊರಿಗಾರೆ ಹೋದ್ರು ಏನೋ ಹೇಳವ್ರು ಏನ್ರಿ ಅವರು ಎಲ್ಲರೂ ಭಕ್ತಿ ಮಾಡಿರಿ, ಭಕ್ತಿ ಮಾಡಿರಿ. ನಾನು ನಿಮಗೊಂದು ಸರಳ ಮಾತು ಹೇಳ್ತೇನೆ, ಭಕ್ತಿ ಮಾಡಿರಿ, ಭಕ್ತಿ ಮಾಡಿರಿ ಅಂತಾರೆ. ಭಕ್ತಿ ಅಂದ್ರೆ ಏನು ಬೇಕಲ್ಲ, ಭಕ್ತಿ ಮಾಡಿರಿ. ಮನ್ಯಾಗ ಕುಟ್ಟಿ ಮಾಡೋದೈತಿ ಅದು. ಭಕ್ತಿ ಮಾಡ್ಬೇಕ್ರಿ, ದೇವ್ರ ಮೇಲೆ ಭಕ್ತಿ ಮಾಡಬೇಕು. ಸ್ವಲ್ಪ ಬೇಯಿಸ್ಕೊಡಪ್ಪ, ದೇವ್ರ ಮೇಲೆ ಭಕ್ತಿ ಮಾಡಬೇಕು, ಗುರುಗಳ ಮೇಲೆ ಭಕ್ತಿ ಮಾಡ್ಬೇಕಂತಾರೆ. ಭಕ್ತಿ ಹೆಂಗೆ ಮಾಡುವುದು? ಭಕ್ತಿ ಅಂದರೆ ಭಕ್ತಿ ಯಾರ್ಯಾರ ನೋಡ್ಯಾರೆ ನಿಟ್ಟು ಮಂದಿ ಭಕ್ತಿಯಿಂದ ನಡ್ಕೋತೀರಿಪ್ಪ. ಎಲ್ಲ ನೀವೆಲ್ಲ ಇಲ್ಲಿ ಬಂದಿರೋದ್ರೆ ಭಕ್ತಿ ಇದ್ರೂ ಬರ್ಬೇಕಲ್ಲ. ಆದರೆ ಕೇಳ್ತಾನೆ, ಭಕ್ತಿಯಿಂದನೇ ಬಂದಾರಿ, ಭಕ್ತಿ ಐತೆ ಅಂತೀರಿ. ಭಕ್ತಿ ಎಂಥದೈತಿ? ಏನು ಕರ್ರಗೈತು, ಏನು ಕೆಂಪಗೈತೋ, ಏನು ಹಸಿರು ಐತೋ, ಏನು ಹಳದಿ ಐತೋ, ಏನು ನೀಲಿ ಐತೋ, ಯಾರು ನೋಡ್ಯಾರಿ? ಅಲ್ಲ ಭಕ್ತಿ. ಮತ್ತು ಭಕ್ತಿ ಇಲ್ಲ ನಿಮ್ಮಂತಿಲಿ ಭಕ್ತಿ ಐತಿಲ್ಲೋ? ಮತ್ತು ಎಂಥದೈತೆ ತೋರಿಸ್ರಿ, ಎಷ್ಟು ಚಂದಲ್ಲ. ಎಲ್ಲರೂ ಭಕ್ತಿ ಮಾಡ್ತಾರೆ. ಯಾರು ಶೆಟ್ರ ಅಂಗಡಿಯಾಗ ಕಿರಾಣಿ ಅಂಗಡಿಯಾಗ ತರಕ್ಕೆ ಬರ್ತೈತಿ? ಏನು ಬಾಂಬೆದಾಗ ರೊಕ್ಕ ಕೊಟ್ಟರೆ ಸಿಗ್ತೈತಿ? ಎಲ್ಲರ ಭಕ್ತಿ ತರಕ್ಕೆ ಬರ್ತೈತಿ ಅನ್ನೋ ಭಕ್ತಿ ಅಂತ ತರಕ. ಮತ್ತು ಭಕ್ತಿ ಅಂದ್ರೆ ಏನು? ಭಾಳ ಚಂದ. ಇಲ್ಲಿ ಅಂತಾರೆ ಅವರು
ಹೂ ಏರಿಸು ಸಕಾರ ಬಿಡು, ಪತ್ರಿ ಏರಿಸು ಸಕಾರ ಬಿಡು. ಪತ್ರಿ ಏರಿಸಿದ್ರೆ ಭಕ್ತಿ ಅಲ್ಲ, ಭಕ್ತಿಯಿಂದ ಪತ್ರಿ ಏರಿಸು. ಹೂ ಏರಿಸಿದ್ರೆ ಭಕ್ತಿ ಅಲ್ಲ, ಭಕ್ತಿಯಿಂದನ ಹೂ ಏರಿಸು. ಎಷ್ಟು ಚಂದಲ್ಲ. ದೇವರು ನೋಡೋದು ಇಷ್ಟ ಅರ್ಥ ಮಾಡ್ಕೋರಿ ಪುಣ್ಯಾತ್ಮರೇ. ಭಕ್ತಿ ಅಂದರೆ ಏನು ಭಾಳ ಚಂದ, ನಿಮಗೆ ತಿಳಿಯಂಗೆ ಹೇಳ್ತಾನ. ಭಕ್ತಿ ಅಂದರೆ ಏನು ಅಂತ ಕೇಳಿದ್ರೆ ಇಷ್ಟ ನೆನಪಿಟ್ಕೋರಿ. ಭಕ್ತಿ ಅಂದರೆ ಪ್ರೀತಿ, ಇಷ್ಟ ಮತ್ತೇನಿಲ್ಲ. ಭಕ್ತಿ ಮಾಡೋದಾರ್ರಿ, ನಮಗೆ ಭಕ್ತಿನ ಬರೋದಿಲ್ರಿ, ಏನಿಲ್ಲ. ಪ್ರೀತಿ ಮಾಡೋದು ಭಕ್ತಿ. ಭಕ್ತಿ ಅಂದರೆ ಏನ್ರಿ? ಪ್ರೀತಿ ಅಥವಾ ಪ್ರೇಮ. ಗದ್ದಲಕ್ಕೆ ಬಿಡಬೇಡ್ರಿ, ಇಲ್ಲೈತಿ ಮತ್ತೆ ಗದ್ದಲ. ಭಕ್ತಿ ಅಂದ್ರೆ ಪ್ರೀತಿ. ಆವ ಕಾಲದಳು ಬಳಿಕ ಆವ ದೇಶದಳು ಬೇರಾವ ವಸ್ತುವಿನೊಳು ಬೆಡೆ ಬೆರೆಯದತಿ ಮಮತೆ ಆವ ಪರಿಯೊಳು ತನ್ನ ಮೇಲಿರ್ಪದಂತೆ ಗುರು ದೇವತೆಯಳು ಅನುರಾಗ ಇರುವುದೇ ನಿಜ ಭಕ್ತಿ ಅಂತ ನಿಜಗುಂಡ್ರು ಹೇಳಿದ್ದಾರೆ. ಪ್ರೀತಿ ಅಂದರೆ ಭಕ್ತಿ, ಭಕ್ತಿ ಅಂದರೆ ಪ್ರೀತಿ. ಆದರೆ ಎಲ್ಲರ ಮನಸ್ಸಿನಾಗಿರೋ ಪ್ರೀತಿ ಅಲ್ಲ, ಭಕ್ತಿ ಆಗುವುದಿಲ್ಲ. ಇದನ್ನು ನೆನ್ಪಿಟ್ಕೋರಿ. ಮತ್ತು ಯಾರ ಮನಸ್ಸಿನಾಗ ಒಂದೊಂದು ನಮೂನಿ ಅದಾವಲ್ಲ, ಪ್ರೀತಿ ಬೇರೆ, ಪ್ರೇಮ ಇವೆಲ್ಲ ಬೇರೆ ಗದ್ದಲ. ನೀವರೇ ಸ್ವಾಮಿಗಳ ಪ್ರೀತಿ ಅಂದ್ರೆ ಭಕ್ತಿ, ಪ್ರೇಮ ಅಂದ್ರೆ ಭಕ್ತಿ ಐತಿರಿ. ಒಬ್ಬೊಬ್ಬರು ಪ್ರೇಮ ಬೇರೆ ಅದಾವು, ಒಬ್ಬೊಬ್ಬರು ಭಕ್ತಿ ಪ್ರೀತಿ ಬೇರೆ ಅದಾವು. ಆ ಪ್ರೀತಿಗಳೆಲ್ಲ ಭಕ್ತಿ ಆಗೋದಿಲ್ಲ. ಎಷ್ಟು ಚಂದ ಐತಲ್ಲ. ಪ್ರೀತಿ ಅಂದ್ರೆ ಭಕ್ತಿನ, ಎರಡು ಮಾತನೇ ಇಲ್ಲ. ಆದರೆ ಎಲ್ಲ ಪ್ರೀತಿಗಳದಾವಲ್ಲ, ಎಲ್ಲ ಪ್ರೀತಿಗಳು ಭಕ್ತಿ ಆಗೋದಿಲ್ಲ. ಎಷ್ಟು ಚಂದಲ್ಲ ಇದು.